ನೋಡ್ಬೇಕಷ್ಟೇ. ಜನ ಮತ್ತೆ ಹೈಕಮಾಂಡ್ ಇವೆರಡೇ ಮುಖ್ಯ ನಮ್ಗೆ. ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಸಚಿವರ ಮೇಲೆ ನಂಬಿಕೆ ಇಲ್ವಾ ಸರ್? ಯಾರಿಗೆ? ಯಾಕೆ ನೇರವಾಗಿ ಇಲ್ಲ ಈಗ ಖರ್ಗೆ ಸಾಹೇಬ್ರು ಬಂದು ಕೇಳಕ್ಕಾಗ್ತದ? ಅವೆಲ್ಲ ಉಸ್ತುವಾರಿ ಅದಕ್ಕೆ ತಾನೇ ಇರುತ್ತೆ ವ್ಯವಸ್ಥೆನಲ್ಲಿ. ಈಗ ಖರ್ಗೆ ಸಾಹೇಬ್ರು ಖುದ್ದಾಗಿ ಕೇಳಿದ್ರು ಪ್ರಾಬ್ಲಮ್, ಉಸ್ತುವಾರಿ ಕೇಳಿದ್ರು ಪ್ರಾಬ್ಲಮ್. ನೀವೇ ಹೇಳ್ಬಿಡಿ ಪಕ್ಷ ಹೆಂಗ್ ನಡೆಸೋದಂತ. ಮುಂಚೆನೂ ಹೀಗೆ ಈಗ ಅಭಿಪ್ರಾಯ ಪಡೆದ್ರೆ ತಪ್ಪೇನಿದೆ? ಈಗ ನನ್ನ ಮುಂದೆ ಕೂಡಿಸ್ಬಿಟ್ಟು ನಮ್ಮ ಚೇರ್ಮನ್ ಅವ್ರಿಗೆ ಕೇಳಿದ್ರೆ ಸರಿನಾ ಹೇಳಿ? ಅದೇ ವಿಚಾರ ನಾಯಕತ್ವ ವಿಚಾರ ಸಂಬಂಧಪಟ್ಟಂತೆ ಯಾರು ಚರ್ಚೆ ಮಾಡ್ತಾ ಇದಾರೆ ಅಂತ ಕೇಳ್ತಾರೆ ನಾನು. ಓನ್ಲಿ ಗೋವಿಂದ್ ಅಂಡ್ ಕಂಪನಿ, ನೋಬಡಿ ಎಲ್ಸ್. ನೀವೊಂದು ಇಶ್ಯೂ ಅಡ್ರೆಸ್ ಮಾಡಲಿಲ್ಲ. ಯಾವುದು ಸರ್? ನೀವು ಹೇಳಿದ್ರಲ್ಲ ಈಗ ತೆಪ್ಪಸಾಸು ಅಂತ ಹೇಳ್ತಾರೆ, ನೀವು ಇಶ್ಯೂ ಅಡ್ರೆಸ್ ಮಾಡಿಲ್ಲ. ಬಿ ಆರ್ ಪಾಟೀಲ್ ಅಲಿಗೇಷನ್ ಮಾಡಿದ್ದು ವಸತಿ ಇಲಾಖೆ ಹಗರಣ ಬಗ್ಗೆ. ನೀವು ಅದನ್ನ ಬಿಟ್ಟೇ ಬಿಟ್ರಿ. ಶಾಸಕರ ಸಮಾಧಾನ ಮಾಡ್ಲಿಕ್ಕೋಸ್ಕರ ಶಾಸಕರ ಈ ಸರ್ಕಾರ ನಡುವೆ ಸಚಿವರ ನಡುವೆ ಹೊಂದಾಣಿಕೆ ಮಾಡ್ಲಿಕ್ಕೋಸ್ಕರ ಸಚಿವರ ಒಂದು ಮೀಟಿಂಗ್ ಮಾಡಿಸ್ತಾ ಇದ್ರಿ. ನೀವು ಇಶ್ಯೂ ಅಡ್ರೆಸ್ ಮಾಡಿಲ್ಲ. ಒಟ್ಟ ಆ ಪ್ರಕರಣ ಮುಚ್ಚಾಕಿದ್ರಿ, ವಸತಿ ಇಲಾಖೆ ಹಗರಣ ಮುಚ್ಚಾಕಿದ್ರಿ. ಆಯ್ತಾ ಸರ್? ನಾವಾಗ್ಲಿ ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸುಮ್ಮನೆ ಹೀಗೆ ಆರೋಪ ಮಾಡೋದ್ ಬಿಟ್ಟು ಏನಾದ್ರೂ ದಾಖಲೆಗಳಿದ್ರೆ ಕೊಡಿ, ನಾವು ಪರಿಶೀಲನೆ ಮಾಡಿ ನಾವು ಅದಕ್ಕೆ ಸೂಕ್ತ ಕ್ರಮ ತಗೋತೀವಿ ಅಂತ ಹೇಳಿದಾರಲ್ಲ ಸರ್. ನೀವು ಆಯ್ತು ನೋಡಿ, ನಾನು ಬಾಯ್ ಬಿಡೋದ್ರಿಂದ ಹಗರಣ ಬಯಲಾಗಲ್ಲ ಸರ್. ದಾಖಲೆಗಳು ಮುಂದಿಟ್ಕೊಂಡು ಮಾತಾಡಬೇಕು. ಅವರ ಪಿಸಿಸಿ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂತದ್ ಏನಾದ್ರೂ ಯಾವ ಶಾಸಕರ ಬಳಿ ಆದ್ರೂ ದಾಖಲೆಗಳಿರ್ಬೋದು, ಏನಾದ್ರೂ ಕಂಪ್ಲೇಂಟ್ ಇರ್ಬೋದು, ಕೊಡಿ ಅಂತ ಹೇಳಿದ್ದಾರೆ. ಕೊಟ್ಟ ಮೇಲೆ ನಾವು ಮಾಡ್ತೀವಿ. ತಿಪ್ಪೆ ಸಾರಿಸೋದಾಗ್ಲಿ ಬೇರೆದಾಗ್ಲಿ ಅಂತದ್ ಯಾವುದೂ ನಡೆದಿಲ್ಲ. ಬಿಜೆಪಿಯವರು ಫಸ್ಟ್ ಅವ್ರ ಪಕ್ಷದಲ್ಲಿ ಏನ್ ನಡೀತಾ ಇದೆ ನೋಡ್ಕೊಳ್ಳಿ. ಪಾಪ ಅಲ್ಲಿ ಗೊತ್ತಲ್ಲ ಏನ್ ನಡೀತಾ ಇದೆ ಅಂತ. ಎಲ್ಲರೂ ದಾವಣಗೆರೆಗೆ ಹೋಗ್ತಾ ಇದಾರೆ, ಬೆಳಗಾವಿಗೆ ಹೋಗ್ತಾ ಇದಾರೆ. ಪರಿಕ್ರಮ ಬಹಳ ನಡೆದಿದೆ ಹೈಕಮಾಂಡ್ ನಲ್ಲಿ. ಅಶೋಕಣ್ಣ 4-5 ದಿನ ಡೆಲ್ಲಿನಲ್ಲಿ ಇರ್ತಾರೆ. ಒಂದಿನ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರೋರು. ಪಾಪ 4 ದಿನ ಇರ್ತಾ ಇದಾರೆ. ಫಸ್ಟ್ ಅವ್ರ ಪಕ್ಷದಲ್ಲಿ ಏನ್ ನಡೀತಾ ಇದೆ, ಏನಿದೆ, ಅಧ್ಯಕ್ಷರು ಯಾರು, ವಿರೋಧ ಪಕ್ಷದ ನಾಯಕರು ಯಾರು, ಅವೆಲ್ಲ ಸೆಟಲ್ ಆಗ್ಲಿ, ಆಮೇಲೆ ಬರ್ಲಿ. ನಮ್ಗೆ ಹೇಳ್ಬಿಡಿ ಇಂಥವ್ರು ಅಧಿಕೃತವಾಗಿದ್ದಾರೆ, ದೆನ್ ವಿ ವಿಲ್ ಆಲ್ಸೋ ಆನ್ಸರ್ ದೆಮ್. ಸೊ ಅಲ್ಲೇ ಗೊಂದಲ ಇದೆ ಅಲ್ಲ, ಅದಾದ್ಮೇಲೆ ಮಾಡೋಣ. ವಿ ಡೋಂಟ್ ನೋ ವಾಟ್ ಈಸ್ ಫೈಂಡಿಂಗ್ಸ್. ಫೈಂಡಿಂಗ್ಸ್ ಅಂದ್ರೆ ಸಂಶೋಧನೆ ಏನು ನಡೆಸ್ತಾ ಇಲ್ಲ ಸರ್ ಇಲ್ಲಿ. ಸಿ ವಾಟ್ ಎವರ್ ಇಟ್ ಈಸ್, ವಿ ಹ್ಯಾವ್ ಆಲ್ರೆಡಿ ಬೀನ್ ಆಸ್ಕ್ಡ್ ಒನ್ಸ್ ಟು ಗಿವ್ ಸಬ್ಮಿಟ್ ಅವರ್ ರಿಪೋರ್ಟ್. ವಿ ಹ್ಯಾವ್ ಆಲ್ರೆಡಿ ಸಬ್ಮಿಟೆಡ್. ಸೊ ವಾಟ್ ಎವರ್ ಅಸೆಸ್ಮೆಂಟ್ ದ ಹೈಕಮಾಂಡ್ ಇಂಟೆಂಡ್ಸ್ ಟು ಡೂ ಆರ್ ವಾಂಟ್ಸ್ ಟು ಡೂ is known only to them. Right now it's only media speculation. So has the PCC president said anything of that? Has CM said anything on that? Has Mr. Surjewala said anything on that? Outrightly yesterday Mr. D.K. Shivkumar himself has said that the CM chair is not vacant. So there ends the matter. Sir, Pratap Singh ಅವರು ನಿಮ್ಮನ್ನ ಬಹಿರಂಗವಾಗಿ ಒಂದು ವೇದಿಕೆ ಕರೆಸಿ ಸಜ್ಜು ಮಾಡ್ರಿ. ಪ್ರಿಯಾಂಕಾ ಖರ್ಗೆ ಅವರಿಗೆ ಏನು ಸ್ವಂತಿಕೆ ಇಲ್ಲ, ಖರ್ಗೆ ಅನ್ನೋದು ಅವ್ರ ಅಪ್ಪದಿಂದ ಬಂದಿದೆ. ಹೌದ್ರಿ, ಅವ್ರು ಯಾರಿಂದ ಬಂದಿರೋದಂತೆ? ಇಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಈಗ ನೋಡ್ರಿ, ನಾನು ಹೆಂಗೆ ಇದ್ದೀನಿ ಅಂದ್ರೆ, ಈಗ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಗೊತ್ತಲ್ಲ ನಮ್ಮ ಸ್ನೇಹಿತರಿಗೆ. ಈಗ ಯಾವ ಪ್ರಾಡಕ್ಟ್ ನಡೆಯಲ್ಲ ಅವಾಗ ಏನ್ ಮಾಡ್ತಾರೆ, ಎಕ್ಸೆಸಿವ್ ಅಡ್ವರ್ಟೈಸಿಂಗ್ ಮಾಡ್ತಾರೆ. ಅಡ್ವರ್ಟೈಸಿಂಗ್ ಮಾಡ್ಬೇಕಾದ್ರೆ ಯಾರು ಬೇಕು? ಒಳ್ಳೆ ಬ್ರ್ಯಾಂಡ್ ಅಂಬಾಸಿಡರ್ ಬೇಕು. ಚವನ್ಪ್ರಾಶಿಗೆ ಇವಾಗ ಅಮಿತಾಬ್ ಬಚ್ಚನ್ ಬರ್ತಾನೆ, ಗುಟ್ಕಾಗೆ ಶಾರುಖ್ ಖಾನ್ ಬರ್ತಾನೆ. ಇವಾಗ ಬಿಜೆಪಿನಲ್ಲಿ ಯಾರ್ಯಾರು ಕಳಪೆ ಪ್ರಾಡಕ್ಟ್ ಇದ್ದಾರೆ ಅವರೆಲ್ಲರಿಗೂ ನಾನು ಬೇಕಾಗಿದ್ದೀನಿ. ನೋಡಿ, ಕಳೆದ 3 ದಿನದಲ್ಲಿ 4-5 ಜನ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಪ್ರಿಯಾಂಕರ್ಗೆ ಆಮೇಲೆ ಪದೇ ಇವರು ಟಾಪಿಕ್ ಡಿವಿಯೇಟ್ ಮಾಡ್ತಾರೆ. ಏನಪ್ಪ ನಾವು ಕೇಳಿದ್ದೇನು, RSS 52 ವರ್ಷ ಯಾಕೆ ಬಾವುಟ ಹಾರಿಸಿಲ್ಲ, ಅದಕ್ಕೆ ಉತ್ತರ ಕೊಡ್ತಾರ? ಪ್ರಿಯಾಂಕರ್ಗೆ ಏನು ಗೊತ್ತಿಲ್ಲ, ಪ್ರಿಯಾಂಕರ್ಗೆ ದಲಿತ್ ಕಾನ್ವೆಂಟ್. ಇವ್ರ ನಾವು RSS ಇಲ್ಲ, ಅವರು ವೀರ್ ಸಾವರ್ಕರಿಗೆ ಏನ್ ಪೂಜಿಸ್ತಾರೆ, ವೀರಿಗೆ ಟೈಟಲ್ ಹೆಂಗ್ ಬಂತು ಅಂತ ಕೇಳಿದ್ರೆ ಅದು ಹೇಳಲ್ಲ. ಪ್ರಿಯಾಂಕರ್ಗೆ ಬರೇ ಡಿಪ್ಲೊಮಾ ಮಾಡಿದ್ದಾನೆ, ಸೆಕೆಂಡ್ PUC. ನಾನು ಸೆಕೆಂಡ್ PUC ಫೇಲ್ ಇರಬಹುದು, 8th ಫೇಲ್ ಇರಬಹುದು, ಐ ಆಮ್ ಸ್ಟಿಲ್ ಬೆಟರ್ ರೆಡ್ ದ್ಯಾನ್ ಮೋದಿ. ನಾವು ಅವ್ರ ಡಿಗ್ರಿ ಕೇಳಿದಾರೆ ಯಾರನ್ನ? ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಡಿಗ್ರಿ ಇರೋರು, ಅದು ಎಲ್ಲಿ ಓದಿದ್ರೆ ನನಗೂ ಗೊತ್ತಿಲ್ಲ. ಒಂದ್ ಸ್ನೇಹಿತರು ತೋರಿಸ್ಬಿಡಿ, ಒಂದ್ ಟೀಚರ್ ತೋರಿಸ್ಬಿಡಿ,
ನನಗೆ MES ನಲ್ಲಿ ಯಾರು ಕಲಿಸಿದ್ರು, ನನಗೆ ಗ್ರಾಫಿಕ್ ಡಿಸೈನಿಂಗ್ ಯಾರು ಕಲಿಸಿದ್ರು, ನಮ್ಮ ಸ್ನೇಹಿತರು ಎಲ್ಲರಿಗೂ ಪರಿಚಯ ಮಾಡಿಸ್ಬಿಡ್ತೀನಿ. ಅವ್ರು ಮಾಡಿಸ್ಬಿಡ್ಲಿ ಪ್ರಧಾನಮಂತ್ರಿ ಮೋದಿ. ಅವ್ರು ಪ್ರಧಾನಮಂತ್ರಿ ಆಗ್ಬೋದು, ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಆಗಕ್ಕಾಗಲ್ಲ. ನೋಡಿದೀರಾ ನೀವು? ಈಗ ಅವ್ರು ಇಲ್ಲ ರೀ, ನಾನು ಕೇಳಿದ್ರೆ ಟಾಪಿಕ್ ಹೆಂಗ್ ಡಿಬೇಟ್ ಮಾಡ್ತಾರೆ ನೋಡಿ. ಪ್ರಶ್ನೆ ಇರೋದು RSS ಬಗ್ಗೆ, ಅವ್ರ ದೇಶಭಕ್ತಿ ಬಗ್ಗೆ. ನಾನು ವಿದ್ಯಾರ್ಹತೆ ತಗೊಂಡು ಏನ್ ಮಾಡ್ತೀರಾ? ನನ್ನ ವಿದ್ಯಾರ್ಹತೆ ಬಗ್ಗೆ ಮಾತ್ರ ಐ ಹ್ಯಾವ್ ಡಿಪ್ಲೊಮಾ ಇನ್ ಗ್ರಾಫಿಕ್ ಡಿಸೈನಿಂಗ್ ಓಪನ್ ಆಗಿದೆ. ನೀವು ಏನಾದ್ರೂ ಮಾಡೋಣ ಇದ್ರೆ ಮೋದಿ ಅವ್ರ ಡಿಗ್ರಿ ಏನಿದೆ ಕೇಳೋಣ ಅಪ್ಪ, ಅದ್ಯಾಕೆ ಕೇಳಲ್ಲ? ಆಮೇಲೆ ಇವ್ರು ಪದೇ ಪದೇ ಖರ್ಗೆ ಅವರ ಮಗ ಖರ್ಗೆ, ಹೌದ್ರಿ ನನ್ನ ಖರ್ಗೆ ಅವ್ರ ಮಗ ನನ್ಗೆ ಹೆಮ್ಮೆ ಇದೆ. ನಿಮ್ಗೆ ನಿಮ್ಮ ಅಪ್ಪನ ಬಗ್ಗೆ ಹೆಮ್ಮೆ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನಮ್ಮ ತಂದೆಯವರು ಲಾಯರ್ ಓದ್ಬೇಕಂದ್ರೆ ನಮ್ಮ ಮುತ್ಯ, ನಿಮ್ ಕಡೆ ಏನಂತಾರೆ ತಾತ, ಅಜ್ಜ. ನಮ್ಮ ಅಜ್ಜ ಅವ್ರು ಕಷ್ಟಪಟ್ಟು ಮಿಲ್ನಲ್ಲಿ ಕೆಲಸ ಮಾಡಿ ಅವರಿಗೆ ಲಾಯರ್ ಆಗಿ ಓದಿಸಿದ್ರು. ನಮ್ಮ ತಂದೆಯವರು ಕಷ್ಟಪಟ್ಟು ವಕಾಲತ್ ಮಾಡಿ ಶಿವರಾಜ್ ಪಾಟೀಲ್ ಅವರ ಹತ್ರ ರಾಜಕೀಯಕ್ಕೆ ಬಂದ್ರು. ಒಂದು ಆರ್ಡಿನರಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ಅವ್ರ ಕಷ್ಟದಿಂದ ಇವತ್ತು ನಾವೆಲ್ಲರೂ, ನಾವು 5 ಜನ ನಾವೇನಿದೀವಿ ಎಲ್ಲರೂ ಬೆಂಗಳೂರಿಗೆ ಬಂದು ಓದಿದ್ದೀವಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಇರ್ಬೋದು, DRDO ನಲ್ಲಿ ಕೆಲಸ ಮಾಡಿದೀವಿ, IRS ಪಾಸ್ ಆಗಿದ್ದೀವಿ. ನಮ್ಮ DM ಡಬಲ್ ಡಿಗ್ರಿ ಮಾಡಿದ್ದಾರೆ ಎಲ್ಲರೂ ನಮ್ಮ ಮನೆಯಲ್ಲಿ. ನಾನು 3 ಸರಿ ಆರ್ಸ್ ಬಂದಿದ್ದೀನಿ. ಹೌದು, ನನಗೆ ನಮ್ಮ ತಂದೆಯವರ ಆಶೀರ್ವಾದ ಇದೆ, ತಾಯಿದ ಆಶೀರ್ವಾದ ಇದೆ, ಕುಟುಂಬದ ಆಶೀರ್ವಾದ ಇದೆ, ಜನರ ಆಶೀರ್ವಾದ ಇದೆ. ನಿಮ್ಮ ತಂದೆಯವರು ಕಷ್ಟಪಟ್ಟಿಲ್ಲ ಅಂದ್ರೆ ನನ್ನ ತಪ್ಪೇನು? ನಿಮ್ಮ ತಂದೆಯವರು ಕಷ್ಟಪಟ್ಟು ನಿಮ್ಗೆ ಓದಿಸ್ತಾರಲ್ಲ, ಓದಿಸಿದಾಗ ನೀವು ಏನೋ ಜರ್ನಲಿಸ್ಟೋ ಏನೋ ಆದ್ರಿ, ಅದಾದ್ಮೇಲೆ ರಾಜಕೀಯಕ್ಕೆ ಬಂದ್ರಿ. ಈಗ ಅವರಿಗೆ ಆಂಬಿಷನ್ ಇರ್ಲಿಲ್ಲ ಅಂದ್ರೆ ನಾನೇನ್ ಮಾಡಿದ್ರಿ? ಖರ್ಗೆ ಸಾಹೇಬ್ರಿಗೆ ಒಂದ್ಸಲ ಆಯ್ತು ನಾನು ಪೊಲಿಟಿಷಿಯನ್ ಆಗ್ಬೇಕು ಅಂತ, ಆದ್ರು. ಅದಾದ್ಮೇಲೆ ನನಗೊಂದ್ಸಲ ಇದೆ, ನಾನು ಏನೋ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ. ಪದೇ ಪದೇ ನಿಮ್ಮಪ್ಪ ಅಂತ, ಹೌದ್ರಿ ನಮ್ಮಪ್ಪ ಅವ್ರು ಸ್ಥಾನಮಾನ ಕೊಟ್ಟಿದ್ದಾರೆ ನಂಗೆ ಸಮಾಜದಲ್ಲಿ. ನಿಮ್ಮಪ್ಪ ಕೆಲಸ ಸರಿಯಾಗಿ ಕಷ್ಟಪಟ್ಟಿಲ್ಲ ಅಂದ್ರೆ ನಮ್ಮಪ್ಪಂಗೆ ಯಾಕೆ ಹೇಳ್ತೀರಾ? ಆಮೇಲೆ ಇದು ಒಂದು ವಿಚಿತ್ರ ಪ್ರತಾಪ್ ಸಿಂಹಂದು, ಏನು ಟ್ಯಾಲೆಂಟ್ ಇದೆ ನಮ್ಗೆ ಅವಕಾಶ ಇಲ್ಲ ಅಂತ. ಅವ್ರಿಗೆ ಟಿಕೆಟ್ ಸಿಕ್ಕಾಗ ಟ್ಯಾಲೆಂಟ್ ಇತ್ತು, ಕರೆಕ್ಟಾ? ಇದೇ ಪ್ರತಾಪ್ ಸಿಂಹ ಏನ್ ಮಾತಾಡ್ತಾ ಇದ್ರು ನಿಮ್ ಮುಂದೆ? ನೋಡಿ ಮೋದಿ ಅವರು ನನ್ನ ಟ್ಯಾಲೆಂಟ್ ಗುರುತಿಸ್ಬಿಟ್ಟು ಎಷ್ಟೊಂದು ಜನ ಏನೋ BJP ಮಕ್ಕಳಿದ್ರು ಕೂಡ ನನಗೆ ಟಿಕೆಟ್ ಕೊಟ್ರು ಅಂತ. ಆಯ್ತಪ್ಪ, ಮತ್ತೆ ಮೋದಿ ಅವ್ರು ನಿನ್ ಟಿಕೆಟ್ ಯಾಕೆ ಕಟ್ ಮಾಡಿದ್ರು? ಯಾಕೆ ನನಗೇನ್ ಗೊತ್ತು? ಕೇಳಿ, ಆಡಿಯೋ ಟೇಪ್ ಕೇಳಿದ್ರ ಮೋದಿ ಅವರು? ಅಥವಾ ಏನು ನಿಮ್ಮ ಮೊಬೈಲ್ ನಲ್ಲಿ ಸೀಸ್ ಆಗಿತ್ತಲ್ಲ, ಯಾವಾಗ ನೀವು ಪಾರ್ಲಿಮೆಂಟ್ ನಲ್ಲಿ ಸ್ಮೋಕ್ ಬಾಂಬ್ ಬಿಟ್ಟವರಿಗೆ ನೀವು ಪಾಸ್ ಕೊಟ್ರಲ್ಲ, ನಿಮ್ ಮೊಬೈಲ್ ಸೀಸ್ ಆಗಿತ್ತು, ಅದು ಹೇಳಿದ್ರ ಮಾಧ್ಯಮದವರಿಗೆ? ನೀವು ಕೇಳಿದ್ರೆ ಯಾವತ್ತನ ಆ ಮೊಬೈಲ್ ನಲ್ಲಿ ಏನ್ ನೋಡಿದ್ರು ಮೋದಿ ಅವರು? ನನಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಿ. ನಾನು